ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ರಿಮೋಟ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ತಾ ಇದ್ದೀನಿ. ಶ್ರೇಯಾ ಉತ್ತಮ್ದು ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ನಿಮಗೆ ಅಲ್ಲಿ ನನ್ನ ಬಗ್ಗೆ ಸುಮಾರು ಥರದ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಇನ್ಸ್ಟಾಗ್ರಾಮ್ ಪೇಜ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋದು ನೀವು ಅದನ್ನು ಫಾಲೋ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಮುಖ್ಯವಾಗಿ ನಾನು ಹೇಳ್ತಾ ಜಾಬ್ ಬಂದುಬಿಟ್ಟು ನಿಮಗೆ ಮೇನ್ ಅಂತಂದರೆ ಮಂಡೇ ಟು ಫ್ರೈಡೇ ಇರುವಂಥ ಜಾಬ್ ಹೇಳ್ತಾ ಇದ್ದೀನಿ. ಸೋಮವಾರದಿಂದ ಶುಕ್ರವಾರದವರೆಗೆ, ಶನಿವಾರ ಐತವಾರ ನಿಮ್ಮದು ರಜೆ ಇರುತ್ತೆ. ಸೊ ವಾರದಲ್ಲಿ 5 ದಿನ ಮಾತ್ರ ನಿಮ್ಮದು ವರ್ಕ್ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂದರೆ ಸಂಬಳದ ಬಗ್ಗೆ ನಾನು ಹೇಳ್ತಾಯಿದ್ರೆ $550 $700 ಇಲ್ಲಿ ನೀಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದರೆ ಇವಾಗ $500 ಅಂದರೆ ಎಷ್ಟಾಗ್ಬೋದು. ಓಕೆ, ಸೊ ಇದನ್ನು ನಾವಿಲ್ಲಿ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ಎಷ್ಟಾಗುತ್ತೆ ಅಂತ. ಸೊ ಇಲ್ಲಿ 47,000ದಿಂದ ಓಕೆ, ಸೊ 47,000ದಿಂದ ನಿಮ್ಮ ಸಂಬಳ ಆಗ್ತಾ ಇದೆ. ಎಷ್ಟಾಗ್ತಾ ಇದೆ? $700 ಲೈಕ್ 66,000 ಮಧ್ಯದಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಕಂಪನಿ ಇದು. ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದ್ರ ಲಿಂಕ್ ಬೇಕು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಲಿಂಕ್ ಅಂತ. ನಾನು ನಿಮ್ಮೆಲ್ರಿಗೂ ಇದ್ರ ಲಿಂಕ್ ಕಳಿಸ್ತೀನಿ. ಬೇಗ ಹೋಗಿ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ಜಾಬ್ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ನ ಕೊಡ್ತೀನಿ. ಆ್ಯಂಡ್ ಅದಲ್ಲೂ ಕೂಡ ಮೇನು ನೀವೇನಾದರೂ ನೈಟ್ ಕೂಡ ವರ್ಕ್ ಮಾಡಿದರೆ ನೈಟ್ ಶಿಫ್ಟ್ ಅಲೌನ್ಸ್ ಕೂಡ ಕೊಡ್ತಾ ಇದ್ದಾರೆ ಕಂಪನಿ. ಸೊ ಸಂಬಳ ಅಂತೂ ಚೆನ್ನಾಗಿ ಇದ್ದೇ ಇರುತ್ತೆ. ಆ್ಯಂಡ್ ನೈಟ್ ಶಿಫ್ಟ್ ಕೂಡ ಮಾಡಿದ್ರು, ಅಲೌನ್ಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಕಂಪನಿ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಸ್ಮಾಲ್ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಫ್ರೆಂಡ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಸಂಬಳದ ಬಗ್ಗೆ ನಾನು ಇಲ್ಲಿ ಫಸ್ಟ್ ಹೇಳೋದಾದರೆ $500 $700 ಮಧ್ಯದಲ್ಲಿ ಇವರು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಆ್ಯಂಡ್ ಇದನ್ನೇ ನಾವು ಸಿಂಪ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಇವಾಗ ನಾರ್ಮಲಿ ನಾನು ಇವಾಗ ಇದನ್ನು $500 ಅಂತ ಮಾಡ್ತೀನಿ. $500 ಅಂದರೆ ನೀವು ನೋಡ್ತಾ ಇರ್ಬೋದು 47,000 ಓಕೆ $670 ಆಗ್ತಾಯಿದೆ ಇಂಡಿಯನ್ ರುಪೀಸಲ್ಲಿ. ಓಕೆ, ಅಲ್ಲಿಂದ ನಿಮಗೆ 500ರಿಂದ 700 ಅಂತ ಹೇಳಿದ್ದಾರೆ. ಓಕೆ, $700 ಮಧ್ಯದಲ್ಲಿ ಅಂದರೆ $66,740 ಇಂಡಿಯನ್ ರುಪೀಸ್ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಡಿಸೈಡ್ ಆಗುತ್ತೆ ನಿಮ್ಮದು ಸಂಬಳ. ಅಕಾರ್ಡಿಂಗ್ ಟು ನಿಮ್ಮ ಪ್ರೊಫೈಲು ಎಲ್ಲ ಮತ್ತು ಇಂಟರ್ವ್ಯೂದಲ್ಲಿ ಯಾವ ರೀತಿ ನೀವು ಎಲ್ಲ ಮಾರ್ಕ್ಸ್ ತೊಗೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. HR ಫೈನಲ್ ಡಿಸಿಷನ್ ಎಲ್ಲ ಅದರಲ್ಲಿ ಹೇಳ್ತಾರೆ ಇಂಟರ್ವ್ಯೂದಲ್ಲಿ ನಿಮ್ಗೆ ಇಸ್ಕೊಡ್ತೀವಿ ಅಂತ. ಅದಾದ ನಂತರ ನೈಟ್ ಅಲೌನ್ಸ್ ಕೂಡ ಇವ್ರು ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನು ಇನ್ನೂ ಸ್ವಲ್ಪ ಡೀಟೇಲ್ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಿಮ್ಮದು ಸಂಬಳ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಇದು ಡಿಪೆಂಡ್ ಆಗುತ್ತೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ನಿಮ್ಮದು ಫ್ರೆಷರ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದೀರಿ, ಸೊ ಅದ್ರ ಸ್ಯಾಲ್ರಿ ಏನಾಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಿಮ್ಮದು ನೈಟ್ ಶಿಫ್ಟ್ ಅಲೌನ್ಸ್ ಕೂಡ ಕೊಡ್ತಾ ಇದ್ದಾರೆ $80. ನಾರ್ಮಲಿ ಇವಾಗ $80 ನಿಮಗೆ ನೈಟ್ ಶಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ $80 ನಾವಿಲ್ಲಿ ಕನ್ವರ್ಟ್ ಮಾಡಿದರೆ ಇಂಡಿಯನ್ ರುಪೀಸಲ್ಲಿ $7,627 ನಿಮಗೆ ನೈಟ್ ಅಲೌನ್ಸ್ ಕೊಡ್ತಾ ಇದ್ದಾರೆ. ವಾರದಲ್ಲಿ ಕೇವಲ 5 ದಿನ ವರ್ಕ್ ಇರುತ್ತೆ. ಆ್ಯಂಡ್ 2 ದಿನ ನಿಮ್ಮದು ಆಫ್ ಇರುತ್ತೆ. ಆ್ಯಂಡ್ ನೀವು ಡೇ ವರ್ಕ್ ಮಾಡಿ ನೈಟ್ ಕೂಡ ಮಾಡಿದರೆ ಸೊ ಇಲ್ಲಿ ನಿಮ್ಮದು 7,627. ಸೊ ಇಲ್ಲಿ ನಿಮ್ಮದು ನೈಟ್ ಅಲೌನ್ಸು ಅಂದರೆ ಲೈಕ್ $80 ಅಥವಾ ಮೇ ಬಿ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಆ ರೀತಿ ನಿಮ್ದು ಇಲ್ಲಿ ಸಿಗುತ್ತೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ನಿಮ್ಮದು ವರ್ಕಿಂಗ್ ಟೈಮ್ ಬಗ್ಗೆ ನಾನು ಹೇಳೋದಾದರೆ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಸೋಮವಾರದಿಂದ ಫ್ರೈಡೇ, ಓಕೆ, ಸೋಮವಾರದಿಂದ ಶುಕ್ರವಾರದವರೆಗೆ ಅಂತ ಹೇಳ್ಬೋದು. ಸೊ ಈ ಮಧ್ಯದಲ್ಲಿ ನಿಮ್ಮದು ವರ್ಕ್ ಇರುತ್ತೆ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತೆ ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿ ಒಂದು ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮು ಮತ್ತು ರಿಮೋಟ್ ಜಾಬ್ ಆಗಿದೆ. ಓಕೆನಾ, ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಡೀಟೇಲ್ಸ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಇದು ಬಂದುಬಿಟ್ಟು ಮೇನ್ ಅಂತಂದರೆ ನಿಮ್ಮದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅನ್ನೋದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇವಾಗ ತುಂಬಾ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇರೋದು. ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಬೇಗ ಕಂಪನಿಗಳಿಂದ ಶಾರ್ಟ್ ಲಿಸ್ಟ್ ಆದರೆ ರಿವರ್ಟ್ ಬರುತ್ತೆ. ಆ್ಯಂಡ್ ಇದು ಇಂಡಿಯಾದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ರಿಮೋಟ್ ಜಾಬು ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬು. ಇಲ್ಲಿ ನಿಮ್ಮದು ಕೆಲಸ ಏನು ಮಾಡಬೇಕು ಅಂತ ಸೊ ಇಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತಾ ಇದ್ದೀನಿ, ನೋಡ್ಕೊಳ್ಳಿ ಫಸ್ಟಿಗೆ. ಆ್ಯಂಡ್ ಅದಾದ ನಂತರ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಮೇನ್ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕಸ್ಟಮರ್ಸ್ದು ಎನ್ಕ್ವೈರೀಸ್ಗಳೇನಿರುತ್ತೆ ಅವುಗಳನ್ನ ಪ್ರೊಫೆಷ್ನಲಿ ಹ್ಯಾಂಡಲ್ ಮಾಡೋದಿರುತ್ತೆ. ಓಕೆ, ಸೊ ಲೈಕ್ ಇವಾಗ ಅಪ್ಲೈ ಫೀಡ್ಬ್ಯಾಕ್ ಟು ರೆಡ್ಯೂಸ್ ರಿಪೀಟ್ ಎರರ್ಸ್ ಆಯಿತು, ಶೋ ಓನರ್ಶಿಪ್ ಆಯಿತು, ಇದೆಲ್ಲ ನಿಮ್ದು ಏನಿರುತ್ತೆ ಅಂದರೆ ಪರ್ಫಾರ್ಮೆನ್ಸ್ ಮೇನ್ ಅಂದರೆ ಇರುವಂಥದ್ದು. ಆದರೆ ನಿಮ್ಮದು ಮೇನ್ ಕೆಲಸ ಏನಿರುತ್ತೆ ವಯ ಕಾಲ್ ಮೇಲ್. ಓಕೆ, ನಿಮಗೆ ಮೇಲ್ಸ್ಗಳು ಬರುತ್ತೆ, ಕಾಲ್ಸ್ಗಳ ಮೂಲಕ ಎನ್ಕ್ವೈರೀಸ್ ಬರುತ್ತೆ, ಟೆಕ್ಸ್ಟ್ ಕೂಡ ಮಾಡ್ಬೋದು ಕಸ್ಟಮರ್ಸು, ಫೋನ್ ಕೂಡ ಮಾಡ್ಬೋದು. ಅದಕ್ಕೆ ಟೈಮ್ಲಿ ನೀವೇನು ಮಾಡಬೇಕಂದ್ರೆ ರಿಪ್ಲೈ ಮಾಡಬೇಕಾಗುತ್ತೆ. ಇದು ನಿಮ್ಮದು ಮೇನ್ ಕೆಲಸ ಇರುತ್ತೆ. ಓಕೆನಾ, ಆ್ಯಂಡ್ ಏನು ಮಾಡ್ತೀರಿ ನೀವು ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೀವು ನೋಡ್ತಾ ಇದ್ರೆ ರೆಸ್ಪಾಂಡ್ ಟು ಕಸ್ಟಮರ್ ಎನ್ಕ್ವೈರೀಸ್ ವಯಾ ಇಮೇಲ್, ಚಾಟ್, ಟೆಕ್ಸ್ಟ್ ಅಂತ ಹೇಳಿದ್ದಾರೆ. ಫೋನ್ ಮೂಲಕ ನೀವು ಕಂಪ್ಲೀಟ್ಲಿ ಏನು ಮಾಡ್ತೀರಿ ಇಲ್ಲಿ ಏನೇನು ಎನ್ಕ್ವೈರೀಸ್ಗಳು ಬರುತ್ತೆ ಅದು ಮೇಲ್ ಮೂಲಕ ಬಂದರೆ ಮೇಲ್ ಮೂಲಕ ನೀವೆಲ್ಲ ಉತ್ತರಿಸಬೇಕು. ಚಾಟ್ ಆದರೆ ಚಾಟು, ಟೆಕ್ಸ್ಟ್ ಆದರೆ ಟೆಕ್ಸ್ಟು. ಅದಾದ ನಂತರ ರಿಸಾಲ್ವ್ ಕಸ್ಟಮರ್ ಇಶ್ಯೂಸ್ ಅಕ್ಯುರೇಟ್ಲಿ ವೈಲ್ ಮೇನ್ ಅಂದರೆ ನೀವೇನು ಮಾಡಬೇಕಂದ್ರೆ ಕಂಪನಿ ಪಾಲಿಸಿ ಅಕಾರ್ಡಿಂಗ್ ನೋಡಿಕೊಂಡು ಏನು ಕಸ್ಟಮರ್ ಕೇಳಿದ್ದಾರೆ ಅದ್ರ ಪ್ರಕಾರ ನೀವು ಅವ್ರಿಗೆ ಉತ್ತರಿಸೋದು ನಿಮ್ಮ ಕೆಲಸ ಇರುತ್ತೆ. ಆ್ಯಂಡ್ ಮೇಂಟೈನಿಂಗ್ ಡಿಟೇಲ್ ಮೇನ್ ಅಂತಂದರೆ ಏನು ಮಾಡ್ತೀರಾ ನೀವು ಕೆಲವೊಂದು ಟಿಕೆಟ್ಗಳೆಲ್ಲ ಇಶ್ಯೂಸ್ ಎಲ್ಲ ಮಾಡೋದಿರುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಈ ಸುಮಾರು ಥರದ ಕಸ್ಟಮರ್ಸ್ ರೆಕಾರ್ಡ್ ಇಡೋದಿರುತ್ತೆ. ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ,
ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಕೊಲಾಬ್ರೇಷನ್ ಕೂಡ ಮಾಡೋದಿರುತ್ತೆ ನೀವು. ಆ್ಯಂಡ್ ಅದರಲ್ಲೂ ಕೂಡ ಪ್ರೊಫೆಷ್ನಲಿಸಮ್, ನೀವು ಬ್ರ್ಯಾಂಡ್ ಸ್ಟ್ಯಾಂಡರ್ಡ್ಸ್ ಇನ್ ಆಲ್ ಕ್ಲೈಂಟ್ ಫೇಸಿಂಗ್ ಕಮ್ಯುನಿಕೇಷನ್ ಕೂಡ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿದಲ್ಲೂ ಕೂಡ ಸ್ಕಿಲ್ಸ್ ಬಗ್ಗೆ ಹೇಳೋದಾದರೆ ಯಾರ್ಯಾರು ಇಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ, ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್. ಲೈಕ್ ನಿಮ್ಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಪ್ರೊಫೆಷ್ನಲಾಗಿ ಬರ್ತಿರಬೇಕು. ಕಸ್ಟಮರ್ ಏನಾದರೂ ಕೇಳಿದರೆ ಪ್ರೊಫೆಷ್ನಲ್ ಉತ್ತರ ಕೊಡೋ ಹಾಗಿರಬೇಕು. ಆ ರೀತಿ ಇದ್ದರೆ ಸಾಕಾಗುತ್ತೆ. ನೀವು ಮೊದಲೇನಾದರೂ ಬಿ ಪಿ ಯುದಲ್ಲಿ ವರ್ಕ್ ಮಾಡಿದ್ರೆ ಈಸಿ ಇರುತ್ತೆ. ಇಲ್ಲ ಅಂದರೂ ಕೂಡ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ, ನಿಧಾನವಾಗಿ ಅದು ತಾನೇ ರನ್ ಆಗುತ್ತೆ. ಸೊ ಭಯಪಡೋ ಅವಶ್ಯಕತೆ ಇಲ್ಲ. ನಾನು ಕೂಡ ಬಿ ಪಿ ಯುದಲ್ಲಿ ವರ್ಕ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ತುಂಬಾ ಭಯಪಟ್ಟಿದ್ದೆ. ಬಟ್ ಆದರೆ ಆಮೇಲೆ ನಾನು ವರ್ಕ್ ಮಾಡ್ತಾ ಅದರಲ್ಲಿ ತುಂಬಾ ಮತ್ತು ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಭಯ ಹೋಯಿತು. ಅದೇ ರೀತಿ ನಿಮಗೂ ಕೂಡ ಆಗುತ್ತೆ. ಫ್ರೆಷರ್ ಇದ್ದರೆ ಅಪ್ಲೈ ಮಾಡಿ. ಆ್ಯಂಡ್ ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ಆರ್ಗನೈಸೇಷನ್ ಇನ್ ಎಬಿಲಿಟಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ, ಕಾಲ್ಸ್ಗಳು ಏನಾದರೂ ನಿಮಗೆ ತುಂಬಾ ನಿಮಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಇನ್ಫಾರ್ಮೇಷನ್ ಅಂದರೆ, ನೀವು ಟ್ರಾನ್ಸ್ಫರ್ ಮಾಡೋದು ಕೂಡ ಆಪ್ಷನ್ ಇರುತ್ತೆ ಕಂಪನಿ ಕಡೆಯಿಂದ. ಓಕೆ, ಮತ್ತು ನಿಮಗೆ CRM ಕೊಡ್ತಾರೆ. ಸೊ CRMನ ನೀವು ಹ್ಯಾಂಡಲ್ ಮಾಡಬೇಕು. ಅದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ ಎಲಿಜಿಬಿಲಿಟಿ ಹೇಳಿದ್ದಾರೆ ಅವರು, ಯಾರ್ಯಾರು ಇದಕ್ಕೆ ಅಪ್ಲೈನ ಮಾಡ್ಬೋದು ಅಂತ. ಬ್ಯಾಚುಲರ್ ಡಿಗ್ರಿ ಆದರೂ ಮಾರ್ಕೆಟಿಂಗು, ಕಮ್ಯುನಿಕೇಷನು, ಬಿಸ್ನೆಸ್ ರಿಲೇಟೆಡ್ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮೇನ್ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಅಂತ ಹೇಳಿದ್ರೆ, ಬಟ್ ಅದು ಸ್ಪೆಷಲಿ ಮಾರ್ಕೆಟಿಂಗು, ಕಮ್ಯುನಿಕೇಷನು, ಬಿಸ್ನೆಸ್ ರಿಲೇಟೆಡ್ ಏನಾದರೂ ನೀವು ಡಿಗ್ರಿ ಮಾಡಿದಿರಿ, ಲೈಕ್ MBA ಆಯಿತು, BBA ಆಯಿತು, ಎಲ್ಲ ಮಾಡಿದ್ರೆ ಅವರಂತೂ ಅಪ್ಲೈ ಮಾಡಿ. ಗೊತ್ತಿರೋರಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಮಿನಿಮಮ್ 1 ವರ್ಷ ಆದರೂ ನೀವು ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ನು ಕಸ್ಟಮರ್ ಸಪೋರ್ಟು, ಕ್ಲೈಂಟ್ ಸರ್ವಿಸು, ಸಿಮಿಲರ್ ಕಸ್ಟಮರ್ ಫೇಸಿಂಗ್ ರೋಲ್ ಅಂತ ಹೇಳಿದ್ದಾರೆ ಅವರು. ಓಕೆ, ಲೈಕ್ ನಿಮ್ಮದು 1 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು. ಬಟ್ ಫ್ರೆಶರ್ ಕೂಡ ಅಪ್ಲೈ ಮಾಡಿರಿ. ಸಪೋಸ್ ಅವ್ರು ನಿಮ್ಗೆ ಏನಾದರೂ ಶಾರ್ಟ್ ಲಿಸ್ಟ್ ಮಾಡಿದ್ರೆ, ಯಾಕಂದರೆ ಸಮ್ಟೈಮ್ಸ್ ಹೇಗಾಗುತ್ತೆ ಅಂದರೆ, ಕ್ಯಾಂಡಿಡೇಟ್ ಏನಾದರೂ ಅಷ್ಟೊಂದು ಅವ್ರಿಗೆ ಸಿಗದೆ ಹೋದರೆ, ಸೊ ನಿಮ್ಮ ಹತ್ರ ಒಳ್ಳೆಯ ಒಂದು ರಿಟರ್ನು ಮತ್ತು ಓರಲ್ಲೆಲ್ಲ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಅವ್ರು ಡೆಫಿನೆಟ್ಲಿ ನಿಮಗೂ ಕೂಡ ತಗೋತಾರೆ. ಓಕೆ, ಸೊ ಇದೊಂದು ಕೂಡ ಮೇನ್ ಅಂತಂದರೆ, ಅದರ್ ಡೀಟೇಲ್ ಬಗ್ಗೆ ಹೇಳೋದಾದರೆ, ಜಾಬ್ ಲೊಕೇಶನ್ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ರಿಮೋಟ್ ಜಾಬ್ ಇರುತ್ತೆ. ಆ್ಯಂಡ್ ವರ್ಕಿಂಗ್ ಟೈಮ್ ಹೇಳೋದಾದರೆ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸೋಮವಾರದಿಂದ ಶುಕ್ರವಾರದವರೆಗೂ ಇರುತ್ತೆ. ಓಕೆ, ಆ್ಯಂಡ್ ತಿಂಗಳ ಸ್ಯಾಲ್ರಿ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಇದ್ರ ಬಗ್ಗೆ ಇವಾಗ ಹೇಳಲ್ಲ. ಓಕೆ, ಆ್ಯಂಡ್ ಇದು ಮೇನ್ ಅಂತಂದರೆ ಬಂದಿರುವಂಥದ್ದು ಫ್ರೆಶ್ ಪ್ರಿಂಟ್ ಕಡೆಯಿಂದ ಬಂದಿರುವಂಥದ್ದು ಜಾಬ್ ಇದು ಸ್ನೇಹಿತರೆ. ಆ್ಯಂಡ್ ಇದಕ್ಕೆ ನೀವೇನಾದರೂ ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡ್ಬೋದು. ಇಲ್ಲೊಂದು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾ ಇದ್ದಾರೆ ಅವರು. ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ತುಂಬಬೇಕು, ಫಸ್ಟ್ ನೇಮು ಅಕಾರ್ಡಿಂಗ್ ಟು ನಿಮ್ಮ ಪ್ರೊಫೈಲಲ್ಲಿ ಏನು ಡಾಕ್ಯುಮೆಂಟಲ್ಲಿ ಏನು ಹೆಸರು ಇರುತ್ತೆ ಅದನ್ನೇ ಹಾಕಿ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ನೇಮು ಮತ್ತು ಇಮೇಲ್ ಅಡ್ರೆಸ್ಸು, ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಮತ್ತು ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ. ಇವಾಗ ಇಂಡಿಯಾದಲ್ಲಿ ಹೈರಿಂಗ್ ಮಾಡ್ತಾ ಇದ್ದರೆ ಇಂಡಿಯಾ ತೋರಿಸುತ್ತಿದ್ದು, ಇಲ್ಲಾಂದರೆ ಇಂಡಿಯಾ ತೋರಿಸಲ್ಲ. ಸೊ ಇಲ್ಲಿ ಇಂಡಿಯಾ ಅಂತ ತೋರಿಸ್ತಾ ಇದೆ, ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ ಫಿಲಪ್ ಮಾಡಬೇಕು. ಓಕೆ, ಇಂಡಿಯಾ, ಇಲ್ಲಿಂದ ಫೋನ್ ನಂಬರ್ ಹಾಕಬೇಕು. ಒಂದು ರಿಸ್ಯೂಮ್ ಅಟ್ಯಾಚ್ ಮಾಡಬೇಕು. ರಿಸ್ಯೂಮ್ ಸೈಜ್ ಹೇಳಿದ್ದಾರೆ ಅವರು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಮತ್ತು ಇದು PDF ಸೈಜಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ನೀವು ಇಲ್ಲಿ ಹಾಕ್ಬೋದು. ಇನ್ ಕೇಸ್ ಎರರ್ ತೋರಿಸಿದ್ರೆ ನಿಮ್ಮ ರಿಸ್ಯೂಮ್ ಸೈಜಲ್ಲೇ ಚೆಕ್ ಮಾಡ್ಕೊಳ್ಳಿ. ಓಕೆ, PDF ಸೈಜಲ್ಲಿ ಇದ್ರಂತೂ ಈಸಿಯಲ್ಲಿ ನಿಮ್ದು ಇದು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಸ್ಗಳಿದೆ, ಇದು ನಾನು ಹೇಗೆ ಉತ್ತರ ಕೊಡ್ತೀನಿ ಅದೇ ರೀತಿಯೇ ಮಾಡಿ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಕಸ್ಟಮರ್ ಸಪೋರ್ಟ್, ಕ್ಲೈಂಟ್ ಸರ್ವಿಸ್ ಆರ್ ಅ ಸಿಮಿಲರ್ ಕಸ್ಟಮರ್ ಫೇಸಿಂಗ್ ರೋಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ರಿ ಕಸ್ಟಮರ್ ಕೇರಲ್ಲಿ ಅಂತ. ಆಲ್ರೆಡಿ ನೀವು ವರ್ಕ್ ಮಾಡಿದರೆ, ಇಲ್ಲ ನಾವು ಫ್ರೆಷರ್ ಇದ್ದೀವಿ ಮತ್ತು ಗ್ರ್ಯಾಜುಯೇಟ್ ಇದ್ದರು, ನಾನು ಹೇಳಿದ್ದೀನಲ್ವಾ ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು ಅಂತ. ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಹಾಕಿ, ಇಲ್ಲ 0 to 1 ಇಯರ್ ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ. ನಾನಿಲ್ಲಿ ಸಿಂಪ್ಲಿ ಏನು ಮಾಡ್ತೀನಿ ಅಂದರೆ ಫ್ರೆಷರ್ ಅಂತಲೇ ಹಾಕ್ತೀನಿ. ಓಕೆ, ಆ್ಯಂಡ್ ಡು ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ರೆಸ್ಪಾಂಡಿಂಗ್ ಟು ಕಸ್ಟಮರ್ ಎನ್ಕ್ವೈರೀಸ್, ಯಾವಾಗಾದರೂ ಮಾಡಿದ್ದೀರಾ ಅಂತ. ಇಲ್ಲಿ ಎಸ್ ಅಂತ ಹಾಕ್ತೀನಿ. ಓಕೆ, ವೈ ಆರ್ ಯು ಇಂಟ್ರೆಸ್ಟೆಡ್ ಇನ್ ದಿಸ್ ಪೊಸಿಷನ್, ಯಾಕೆ ನೀವು ಈ ಪೊಸಿಷನ್ಗೆ ಬರ್ತೀನಿ ಅಂತ. ಸೊ ನೀವು ಹೇಳಿ, ಕಂಪನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಪ್ರೊಫೈಲ್ ನನಗೆ ಸರಿ ಹೊಂದುತ್ತೆ, ಸೊ ಹೀಗಾಗಿ ನಾನು ಈ ವರ್ಕ್ ಮಾಡ್ತೀನಿ. ಆ್ಯಂಡ್ ಬೆನಿಫಿಟ್ಸ್ ಬಗ್ಗೆ ಹೇಳಿ, ಲೈಕ್ ಇವಾಗ ನೀವು ನಮಗೆ 5 days ವರ್ಕ್ ಕೊಡ್ತಾ ಇದ್ದೀರಾ, ಸೊ ಮತ್ತು ರಿಮೋಟ್ಲಿ ಇದೆ ಮೇನ್ ಸ್ಪೆಷಲಿ, ಸೊ ಹೀಗಾಗಿ ನಾನು ಈ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀನಿ ಅಂತ ಈ ರೀತಿ ಬರೀಬೇಕು. ಓಕೆ, ಇಂಗ್ಲೀಷಲ್ಲಿ ಬರೀಬೇಕು, ಕನ್ನಡದಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇಫ್ ಯು ರೋಲ್ ಔಟ್ ಆ್ಯನ್ ಆಫರ್, ಹೌ ಸೂನ್ ಕ್ಯಾನ್ ಯು ಜಾಯ್ನ್, ಅಂದರೆ ನಾನು ನಿಮಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವಾಗ ನೀವು ಜಾಯಿನ್ ಆಗ್ತೀರಾ ಅಂತ. ಇಮಿಡಿಯೇಟ್ಲಿ ಅಂತಲೇ ಹಾಕಿ, ಯಾವುದೇ ಬೇರೆ ಆಪ್ಷನ್ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ವಾಟ್ ಈಸ್ ಯುವರ್ ಕರೆಂಟ್, ಓಕೆ ನಿಮ್ಮದು ಮಂತ್ಲಿ ಸ್ಯಾಲರಿ ಕೇಳ್ತಾ ಇದ್ದಾರೆ ಅವರು. ಸೊ ನಿಮ್ಮದು ಏನಾದರೂ ನೀವು ಫ್ರೆಷರ್ ಇದ್ದರೆ ನಿಲ್ ಅಂತ ಹಾಕಿ. ಓಕೆ, ಹಾಗೆಯೇ ಬಿಡೋ ಹಾಗಿಲ್ಲ. ಬಟ್ ಇಲ್ಲ ನಿಮ್ಮದು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದರೆ ಸಂಬಳ ಹಾಕಿ. ಯಾಕಂದರೆ ಸಂಬಳ ತಪ್ಪು ಹಾಕಬೇಡಿ. ಸಂಬಳದ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದಾಗ ಅವರಿಗೆ ಸ್ಲಿಪ್ ಬೇಕಾಗುತ್ತೆ ಫೈನಲ್ ಜಾಯ್ನಿಂಗಲ್ಲಿ. ಸೊ ಹೀಗಾಗಿ ಸ್ಲಿಪ್ಪಲ್ಲಿ ಏನಿದೆ ಅದನ್ನೇ ಹಾಕಿ. ಓಕೆ, ಆ್ಯಂಡ್ ಇಂಟರ್ವ್ಯೂದಲ್ಲಿ ಕೂಡ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಹೋಗಬೇಡಿ. ಈ ಸ್ಯಾಲ್ರಿ ಏನಾದರೂ ಪ್ರೀವಿಯಸ್ ಇದ್ದರೆ ಅದನ್ನೇ ಹೇಳಿ. ಓಕೆ, ಯಾಕಂದರೆ ಅವರು ಜಾಯ್ನಿಂಗ್ ಟೈಮಲ್ಲಿ ಅದ್ರ ಕಾಗದ ಕೇಳ್ತಾರೆ. ಆ್ಯಂಡ್ ಆರ್ ಯು ಕಂಫರ್ಟೇಬಲ್ ವಿತ್ ಸ್ಯಾಲರಿ ಏನಂತ ಹೇಳ್ತಾ ಇದ್ದಾರೆ, ಇದು ಎಸ್ ಅಂತಲೇ ಹಾಕಬೇಕು. ಓಕೆ, ಆ್ಯಂಡ್ ಆರ್ ಯು ಕಂಫರ್ಟೇಬಲ್ ವಿತ್ ಶಿಫ್ಟ್ ಟೈಮಿಂಗ್ ಹೇಳಿದ್ದಾರೆ ಅವರು, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅಂತ. ಇದಕ್ಕೂ ಕೂಡ ಎಸ್ ಅಂತ ಹಾಕಿ. ಹ್ಯಾವ್ ಯು ವರ್ಕ್ಡ್ ನೈಟ್ ಶಿಫ್ಟ್, ಯಾವಾಗಾದರೂ ಮಾಡಿದ್ದೀರಾ ಅಂತ ಎಸ್ ಅಂತ ಹಾಕಬೇಕು, ನೋ ಅಂತ ಹಾಕಬೇಡಿ. ವಿಚ್ ಒನ್ ಡಿಸ್ಕ್ರೈಬ್ ಯು ದಿ ಬೆಸ್ಟ್ ಅಂತ. ಇದಕ್ಕೆ ನೀವೇನಂತಂದರೆ ವೆನ್ ಕಂಫರ್ಟೇಬಲ್ ಚಾಲೆಂಜಿಂಗ್ ಎಂಬ್ರೇಸಿಂಗ್
to come ಸಿಚುವೇಶನ್ ಸೆಕೆಂಡ್ ಆಪ್ಷನ್ ನೀವು ಚೂಸ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ವಿಚ್ ಒನ್ ಡಿಸ್ಕ್ರೈಬ್ ಯು ದಿ ಬೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಕೊಂಡು ನಿಮ್ದು ಅಕಾರ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಮಾತ್ರ ನಾನು ಫಸ್ಟನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, if a project fails due to external factors beyond my control, I just accept the responsibilities and collaborate in future improvement ಅಂತ ಇದು ಫಸ್ಟ್ ಚೂಸ್ ಮಾಡ್ತೀನಿ. ವಿಚ್ ಒನ್ ಡಿಸ್ಕ್ರೈಬ್ ಯು ದಿ ಬೆಸ್ಟ್ ಅಂತ. ಸೊ ಇಲ್ಲಿ ಕೂಡ ನಾನು ಸೇಮ್ ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ವೇರ್ ಐ ಕ್ಯಾನ್ ಲರ್ನ್ ಮೋರ್ ಇನ್ 6 months ದಟ್ ಪೀಪಲ್ ಡೂ ಇನ್ ಅ ಇಯರ್ ಅಂತ. ಸೊ ಇಲ್ಲಿ ಏನಂತಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಮಿಟ್ ಮಾಡಿ. ಅಪ್ಲೈ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ, ಇದೇ ರೀತಿನೇ ಅಪ್ಲೈ ಮಾಡಬೇಕು. ಹಾಗಿದ್ರೆ ಇದಕ್ಕೆ ನಾವು ಇವಾಗ ಈ ಒಂದು ಪೊಸಿಷನ್ಗೆ ಹೇಗೆ ಅಪ್ಲೈ ಮಾಡಬೇಕು, ಸೊ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರೊಸೆಸ್ ತೋರಿಸ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನು. ಓಕೆ, ಆ್ಯಂಡ್ ಸಿಂಪ್ಲಿ ಹೋಗ್ಬಿಟ್ಟು ನೀವು ಫ್ರೆಶ್ ಪ್ರಿಂಟ್ ಅಂತ ಸರ್ಚ್ ಮಾಡಬೇಕು. ಫ್ರೆಶ್ ಪ್ರಿಂಟ್ ವೆಬ್ಸೈಟಿಗೆ ಹೋಗಬೇಕು. ಫ್ರೆಶ್ ಪ್ರಿಂಟ್ ವೆಬ್ಸೈಟ್ ನಿಮಗೆ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ವೆಬ್ಸೈಟ್ ನೋಡೋಕೆ ಸಿಗುತ್ತೆ. FP ಅಂತ ಬರ್ತಿದ್ದಾರೆ, ಐಕಾನ್ ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಪ್ರಿಂಟ್ ಅಂತ. ಅಪ್ಲೈ ಟು ಜಾಯಿನ್ ಅವರ್ ಟೀಮ್ ಅಂತ ಇರುತ್ತೆ. ಜಸ್ಟ್ ಇದಕ್ಕೆ ಕ್ಲಿಕ್ ಮಾಡಿದರೆ ನೀವು ಈ ಪೇಜಿಗೆ ಬರ್ತೀರಾ. ಓಕೆ, ಆ್ಯಂಡ್ ಈ ಒಂದು ಫ್ರೆಶ್ ಪ್ರಿಂಟ್ ಬಗ್ಗೆ ನಾನು ಹೇಳೋದಾದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಒಂದು ಫೇಸ್ಬುಕ್ ಆಯಿತು, ಗ್ಲಾಸ್ ಡೋರ್ ಆಯಿತು, ಗೂಗಲ್ ಆಯಿತು. ಓಕೆ, ಸುಮಾರು ಜನ ಇದನ್ನು ಲೈಕ್ ಮಾಡಿದ್ದಾರೆ ಮತ್ತು 5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಈಗ ನಾನು ಗೂಗಲ್ ಅಂತೂ ಕೂಡ ಮೆನ್ಷನ್ ಮಾಡಿರ್ತೀನಿ ಥಂಬ್ನೇಲಲ್ಲಿ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಾಯಿನ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಕಂಪ್ನಿಗೆ ನಾನು ಹೇಳಿರುವಂಥ ಪ್ರೊಫೈಲದ್ದು ಸುಮಾರು ಥರದ ಪ್ರೊಫೈಲ್ಗಳಿರುತ್ತೆ. ಇಲ್ಲಿ ಸಿಂಪ್ಲಿ ಮಾಡಬೇಕು ಅಂತಂದರೆ ಇಲ್ಲಿ ಲಾಸ್ಟಿಗೆ ಬರಬೇಕು ಆ್ಯಂಡ್ ಇಲ್ಲಿ ಬಂದು ಕರಿಯರ್ಸ್ ಅಂತ ಇದೆ ನೋಡಿ. ಓಕೆ, ಬ್ರೌಸಲ್ಲಿ ಕರಿಯರ್ಸ್ ಅಂತ, ಕರಿಯರ್ಸಿಗೆ ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಬರ್ತೀರಾ. ಆ್ಯಂಡ್ ಸಿಂಪ್ಲಿ ಇಲ್ಲಿ ಬಂದುಬಿಟ್ಟು ನೀವು ಜಾಯಿನ್ ಫ್ರೆಶ್ ಪ್ರಿಂಟ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಈ ರೀತಿ ಒಂದು ಪೇಜ್ ನೋಡೋದಕ್ಕೆ ಸಿಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು, ಸುಮಾರು ಥರದ 37 ಜಾಬ್ಗಳು ಇದೆ ಇವಾಗ. ಓಕೆ, ಇಂಡಿಯಾದಲ್ಲಿ ನೀವು ಮೇನ್ ನೋಡ್ತಾ ಇರ್ಬೋದು, ಕಸ್ಟಮರ್ ಸಕ್ಸಸ್ ಮ್ಯಾನೇಜರ್ ಜ್ಯುವೆಲ್ರಿ ಇಂಡಸ್ಟ್ರಿಯಲ್ಲಿ ಕೂಡ ಇವಾಗ ರಿಮೋಟ್ ಜಾಬ್ ಕೊಡ್ತಾ ಇದ್ದಾರೆ ಇವರು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಸುಮಾರು ಥರದ ಪ್ರೊಫೆಷ್ನಲಿ ನಿಮಗೆ ಗ್ರೋತ್ ಆಪರೇಟರ್ ಅಂತ ತಗೋತಾ ಇದ್ದಾರೆ. ಇಂಡಿಯಾದಲ್ಲೇ ರಿಮೋಟ್ ಜಾಬೇ, ವರ್ಕ್ ಫ್ರಮ್ ಹೋಮೇ ಕೊಡ್ತಾ ಇದ್ದಾರೆ. ಈಗ ಯಾರಾದರೂ ಇದ್ದರೆ ನಿಮ್ಮ ಕ್ವಾಲಿಫಿಕೇಷನ್ ಅಕಾರ್ಡಿಂಗ್ ನೀವು ತೊಗೋಬೋದು. ಕ್ವಾಂಟಿಟಿ ಟೇಕ್ ಆಫ್ ಸ್ಪೆಷಲಿಸ್ಟ್ ಅಂತ ತಗೋತಾ ಇದ್ದಾರೆ. ಆ್ಯಂಡ್ ಟ್ರಾವೆಲ್ ಆಪರೇಟರ್ ಅಂತ ಹೇಳ್ಬಿಟ್ಟು ಇದು ಕೂಡ ಇಂಡಿಯಾದಲ್ಲೇ ತಗೋತಾ ಇದ್ದಾರೆ. ಆ್ಯಂಡ್ ವಿರ್ಚುವಲ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂತ ತಗೋತಾ ಇದ್ದಾರೆ, ಇಂಡಿಯಾದಲ್ಲೇ ತಗೋತಾ ಇದ್ದಾರೆ. ಸಿಂಪ್ಲಿ ನಾನು ಹೇಳಿರೋಂಥ ಪ್ರೊಫೈಲ್ ಇವಾಗ ಏನಿತ್ತು ಅಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಪ್ರೊಫೈಲು. ಓಕೆ, ಸೊ ಇದು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಸಿಂಪ್ಲಿ ಇದನ್ನು ಹಾಕಿದಾಗ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಮತ್ತು ಸರಿ ಹೈಲೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನೀವೇನು ಮಾಡ್ಕೋ, ಸಿಂಪ್ಲಿ ಸರ್ಚ್ ಮಾಡಿದಾಗ ಈ ರೀತಿ ನಿಮ್ಗೆ ನೋಡೋಕೆ ಸಿಗುತ್ತೆ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಪೇಜಿಗೆ ಬರ್ತೀರಾ. ಆ್ಯಂಡ್ ಸಿಂಪ್ಲಿ ನೀವು ಹೋಗ್ಬಿಟ್ಟು ಇಲ್ಲಿ ಅಪ್ಲೈ ಅಂತ ಇರ್ತೀರಿ, ಅಪ್ಲೈಗೆ ಅಂತ ಕ್ಲಿಕ್ ಮಾಡಿ. ಸೇಮ್ ಇದೇ ನಾನು ಹೇಳಿರುವಂಥದ್ದೇ ಫಾರ್ಮ್ ಇಲ್ಲಿ ನೋಡೋಕೆ ಸಿಗುತ್ತೆ. ಈ ಫಾರ್ಮ್ನ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇದಲ್ಲೂ ಕೂಡ ಮೇನ್ ಅಂತಂದರೆ ಲಿಂಕ್ಡ್ಇನ್ನಲ್ಲಿ ಕೂಡ ಇವರು ಇವಾಗ ಆ್ಯಡ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು, CX ಅಸೋಸಿಯೇಟ್ ಅಂತ ಹೇಳಿ. ಸೊ ಇಲ್ಲಿ ಕೂಡ ಹೈರಿಂಗ್ ಮಾಡೋದನ್ನ ನಿಮಗೆ ನೋಡೋಕೆ ಸಿಗ್ತದೆ, ಅದು ಸೇಮ್ ಪ್ರೊಫೈಲೇ. ಇಲ್ಲಿ ಕೂಡ ವಯ ಇಮೇಲ್, ಚಾಟ್, ಟೆಕ್ಸ್ಟ್, ಫೋನ್ ಮೂಲಕ ನೀವೇನು ಮಾಡ್ತೀರಿ, ಕಸ್ಟಮರ್ ಕ್ವೈರೀಸ್ನ ಸಾಲ್ವ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ನೋಡೋಕೆ ಸಿಗುತ್ತೆ. ಸೊ ಇದು ನೀವು ಬೇಕು ಅಂತಂದರೆ ನೇರವಾಗಿ ನೀವು ಇಲ್ಲಿಂದ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರು ಕೂಡ ಸೊ ಸೇಮ್ ಅದೇ ಪೇಜಿಗೆ ಬರ್ತೀವಿ. ಹೀಗಾಗಿ ನಾನು ಏನು ಮಾಡ್ತೀನಿ, ಗೂಗಲಿಂದ ಅಪ್ಲೈ ಮಾಡೋದನ್ನ ತೋರಿಸಿದ್ದೀನಿ. ಸೇಮ್ ಇದೇ ಪೇಜಿಗೆ ಬಂದ್ವಿ. ಆ್ಯಂಡ್ ಇಲ್ಲಿಂದ ನೀವು ಇಲ್ಲಿ ನೋಡಿದರೆ ಎಲ್ಲ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಕಂಪ್ಲೀಟ್ ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಎಲ್ಲ ಮಾಹಿತಿ ಇರುತ್ತೆ ನನ್ನ ವೀಡಿಯೋದಲ್ಲಿ. ಆ್ಯಂಡ್ ನಿಮಗೆ ಅಪ್ಲೈ ಮಾಡುವಂಥ ರೀತಿ ಆಯಿತು ಪ್ರತಿಯೊಂದು ನಾನು ತಿಳಿಸಿ ಹೇಳಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬಿಗೆ ನೀವು ಇವತ್ತೇ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಸಂಪರ್ಕಕ್ಕೆ ಏನೇ ಡೌಟ್ ಇದ್ದರೂ ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಓಕೆ, ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಹೊಸಬ್ರದ್ದು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೆ ನಾನು ಸಿಗ್ತೀನಿ. ನಮ್ಗೆ